ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಜಗನ್ನಾಥದಾಸರು ಭಗವಂತನ ಕರುಣೆಯನ್ನು ಅನೇಕ ಮುಖಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿಯು ಲೋಕತ್ರಯಗಂಗಳ ಹಿಂಗಿಸುವಳ ವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಳ ಮಗಳೊಡೆಯನಂಗೋಪಾಂಗಗಳಲ್ಲಿ ಮಲನಂತ ಸುಮಂಗಲಪ್ರದ ನಾಮ ಪಾವನ ಮಾಳ್ಪದೇ ನರಿದು. ಬಹಳ ಸುಂದರವಾದ ಪದ್ಯ, ಅನೇಕ ಅರ್ಥಗಳಿಂದ ಕೂಡಿರುವಂತಹ ಪದ್ಯ. ಭಗವಂತನ ವಾಮನನಾಗಿ ಅವತಾರವನ್ನು ಮಾಡಿದ್ದಾನೆ. ವಾಮನ ಆದ ಮೇಲೆ ತ್ರಿವಿಕ್ರಮನಾದ. ನಮಗೆ ಕತೆ ಗೊತ್ತು. ತ್ರಿವಿಕ್ರಮನಾದಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಭಗವಂತನ ಪಾದವನ್ನು ತೊಳೆದಿರುವಂಥದ್ದು. ಬ್ರಹ್ಮಾಂಡದ ಕರ್ಪರ ಸೀಳಿದಾಗ ಭಗವಂತನ ಅಂಗುಟಾಗ್ರದಿ, ತ್ರಿವಿಕ್ರಮದೇವರ ಎಡಪಾದದ ಅಂಗುಷ್ಟದ ಕೊನೆ ಭಾಗದ ಉಗುರು ಬ್ರಹ್ಮಾಂಡದ ಕಟಾಹಕ್ಕೆ ಒಡೆದಾಗ ಅಲ್ಲಿ ಸೀಳಿ ಬಂದಿರುವಂತಹ ಜನಿಸಿದಂತಹ ದೇವಗಂಗೆ, ಅಮರಗಂಗೆ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಬಂದಿರುವಂತಹ ಅಮರ ತರಂಗಿಣಿಯು ದೇವತಾ ನದಿ, ಸತ್ಯಲೋಕದಿಂದ ಆರಂಭ ಮಾಡಿಕೊಂಡು ಭುವರ್ಲೋಕದವರೆಗೂ ಅನೇಕ ನಾಮಾಂತರಗಳಿಂದ ಬಂದಿರುವಂತಹ ದಿವ್ಯವಾದ ನದಿ, ಅದು ದೇವನದಿ, ಗಂಗಾ ಅಂತ ಕರೀತಾರೆ. ನಮ್ಮ ಎಲ್ಲರಿಗೂ ತಿಳಿಯುವಂತಹ ಹೆಸರು ಹೇಳಬೇಕಂದ್ರೆ ಗಂಗಾ ನದಿ. ಅಂತಹ ಭಾಗೀರಥಿ ಏನಿದ್ದಾಳಲ್ಲ, ಲೋಕತ್ರಯಗಳ, ಮೂರು ಲೋಕಗಳ ಅಂದರೆ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕದಲ್ಲಿ ಸಂಚಾರ ಮಾಡತಕ್ಕಂತಹ ಪ್ರಾಣಿಗಳ ಅಘ ಅಂದರೆ ಪಾಪ, ಆ ಎಲ್ಲ ಪಾಪಗಳನ್ನು ಹಿಂಗಿಸುವಳು, ಶೋಷಣೆ ಮಾಡುವಳು. ಅವ್ಯಾಕೃತಾಕಾಶ ಅಂದರೆ ಅಂಡದ ಹೊರಗೆ ಮಹತ್ತತ್ವಕ್ಕೆ ಆಚೆ ಇರುವಂತಹ ವಿದ್ಯಮಾನವಾದಂತಹ ಪ್ರದೇಶ. ಅವ್ಯಾಕೃತ ಆಕಾಶ ಸಂಕೇಶವಾದದ್ದು ಆಕಾಶ ಅಂತ ಹೇಳ್ತಾರೆ. ಇರಲಿ ಅಂದರೆ ಕೊನೆ ಭಾಗದವರೆಗೂ ಎಲ್ಲ ಕಡೆ ವ್ಯಾಪಿಸಿರುವಂತಹ ಏನು ವಿರಜಾಖ್ಯ ಜಲರೂಪದಿಂದ ಇದ್ದು ಮುಕ್ತಿಯೋಗ್ಯರಿಗೆ ಲಿಂಗದೇಹ ಭಂಗ ಆಗೋಕ್ಕೆ ಕಾರಣವಾದಂತಹ ಇಂಗಡಲ ಸಮುದ್ರರಾಜನಾಗಿರುವಂತಹ ವರುಣದೇವರ ಮಗಳಾದಂತಹ ಲಕ್ಷ್ಮೀದೇವಿಯ ಒಡೆಯ. ಲಕ್ಷ್ಮೀದೇವಿಯ ಒಡೆಯ ಯಾರು? ಲಕ್ಷ್ಮೀಪತಿ ನಾರಾಯಣ. ಅಂಗೋಪಾಂಗಗಳಲ್ಲಿಪ್ಪ, ದೇಹದಲ್ಲಿ, ಚರಣಗಳಲ್ಲಿ, ಎಲ್ಲ ಕಡೆ ಅಂದರೆ 11 ಇಂದ್ರಿಯಗಳಲ್ಲೂ ಇದ್ದು ನಿಯಾಮಕನಾಗಿ ಅಮಲ ಪಾನತಾಂತ್ರ್ಯಾದಿ ದೋಷಗಳಿಂದ ನಿರ್ಮಲನಾದ, ಯಾರ ಅವಶ್ಯಕತೆಯೂ ಭಗವಂತನಿಗಿಲ್ಲ, ಸ್ವತಂತ್ರನಾಗಿರುವಂಥವನು ಭಗವಂತ. ಅಂತಹ ಅನಾದ್ಯನಂತ ಶೂನ್ಯವಾದ, ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಮಹಿಮೋಪೇತನಾದಂತಹ ಸುಮಂಗಲ, ಸಜ್ಜನರಿಗೆ ಮಂಗಲ ಕೊಡುವಂತಹ ಅಂದರೆ ಮೋಕ್ಷವನ್ನೇ ಕೊಡುವಂತಹ ಆ ಪರಮಾತ್ಮನ ನಾಮ, ಭಗವಂತನ ನಾಮವನ್ನು ಧ್ಯಾನ ಅನುಸಂಧಾನದಿಂದ ಉಚ್ಚಾರ ಮಾಡುವಂತಹ ಯಾರೇ ಇರಬಹುದು ಅವರಿಗೆ ಪಾವನ ಮಾಡ್ಬೋದು, ಉದ್ಧಾರ ಮಾಡ್ತದೆ ಭಗವಂತನ ನಾಮ. ಅಂದರೆ ಒಟ್ಟು ತಾತ್ಪರ್ಯ ಈ ಪದ್ಯದಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು, ನಾವು ಪರಮ ಪವಿತ್ರವಾದದ್ದು ಗಂಗಾ ನದಿ ಅಂತ ಹೇಳ್ತೀವಿ. ಗಂಗಾ ನದಿ ಸ್ನಾನ ಮಾಡಬೇಕು ಅಂತಂತಾರೆ ಜೀವನದಲ್ಲಿ. ಆ ಗಂಗಾ ನದಿಯ ಮಹಿಮೆ
ಇಷ್ಟೊಂದು ಬರಲಿಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂತ ಕೇಳಿದರೆ ಭಗವಂತನ ಪಾದೋದ್ಭವವಾಗಿರುವಂಥದ್ದು. ವಿಷ್ಣು ಪಾದೋದ್ಭವವಾದಂಥವಳು ಗಂಗಾದೇವಿ. ಆ ಗಂಗಾದೇವಿಗಿಂತಲೂ ಕೋಟಿ 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 ಪಟ್ಟು ಶುದ್ಧನನ್ನಾಗಿ ಮಾಡುವಂಥದ್ದು ಭಗವಂತನ ನಾಮ. ಅದಕ್ಕೆ ನಾವೇನು ಮಾಡಬೇಕು? ನಿತ್ಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ದಾಸರಾಯರ ಮಾತೇ ಇದು. ಭಗವಂತನ ನಾಮವನ್ನು ಕಾಲ ಕಾಲಕ್ಕೆ ಯಾರು ಸ್ಮರಣೆ ಮಾಡ್ತಾರೋ ಬೆಳಗ್ಗೆದ್ದು ಕೂಡಲೇ ನಾರಾಯಣ ನಾರಾಯಣ ನಾರಾಯಣ. ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ ಹೆಸರು ಅಂದರೆ ಅದು ನಾರಾಯಣ. ಕಾರಣ ಅನೇಕ ಅರ್ಥಗಳನ್ನು ಬರೆದಿದ್ದಾರೆ. ವಿಜಯೇಂದ್ರ ಸ್ವಾಮಿಗಳು ನಾರಾಯಣ ಶಬ್ದಾರ್ಥವನ್ನು ಬರೆದಿದ್ದಾರೆ. ಬಿದರಳ್ಳಿ ಶ್ರೀನಿವಾಸ ತೀರ್ಥರು ನಾರಾಯಣ ಶಬ್ದಕ್ಕೆ ಅರ್ಥವನ್ನು ಬರೆದಿದ್ದಾರೆ. 72 ಅರ್ಥ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಪೂಜಾಧಿಕಾರ ಸಿದ್ಧ್ಯರ್ಥಂ, ನಮಗೆ ಪೂಜಾ ಮಾಡಲಿಕ್ಕೆ, ದೇವರ ಪೂಜೆಯನ್ನು ಮಾಡಲಿಕ್ಕೆ ಅಧಿಕಾರ ಬರೋದೇ ಮೂಲ ಮಂತ್ರ ನಾರಾಯಣ ಮಂತ್ರವನ್ನು ಜಪ ಮಾಡಿದಾಗ. ಅಷ್ಟು ಪರಮ ಮಂಗಲಕರವಾಗಿರುವಂತಹ ನಾರಾಯಣನ ನಾಮವನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಅದು ನಮ್ಮ ಎಲ್ಲ ಪಾಪಗಳನ್ನು ಕಳೆದು, ನಾವು ಭಾಗೀರಥಿನೇ ಪಾಪ ಕಳೆಯೋದರಲ್ಲಿ ಭಾರೀ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಭಾಗೀರಥಿಗಿಂತಲೂ ಕೋಟಿ 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 ಪಟ್ಟು ಭಗವಂತನ ನಾಮ ನಮ್ಮ ಭಾಗೀರಥಿಗೆ, ಅಂದರೆ ಭಗವಂತನ ಮಗಳಾಗಿರುವಂತಹ ಭಾಗೀರಥಿಗೆ ಇಷ್ಟು ಸಾಮರ್ಥ್ಯ ಇರಬೇಕಾದ್ರೆ, ಪಾಪಗಳನ್ನು ಕಳೆಯುವಂತಹ ಸಾಮರ್ಥ್ಯ ಇರಬೇಕಾದ್ರೆ ಭಗವಂತನ ನಾಮಕ್ಕಿನ್ನೆಷ್ಟಿರಬಹುದು ಅಂತಾರೆ ಜಗನ್ನಾಥದಾಸು. ನೀವು ಮನೆ ಕೂತಲ್ಲೇ ಭಗವಂತನ ಸ್ಮರಣೆ ಮಾಡಿದರೂ ಸಾಕು, ಭಗವಂತ ಅನುಗ್ರಹ ಮಾಡ್ತಾನೆ. ಕಾಲ ಕಾಲಕ್ಕೆ ಭಗವಂತನ ಸ್ಮರಣೆ ಆಗಬೇಕು, ಅದು ಅತ್ಯಂತ ಅವಶ್ಯಕ. ದಾಸರಾಯರು ಹೇಳ್ತಾರಲ್ಲ, ಕರುಣಿಸೋ ರಂಗ ಕರುಣಿಸೋ, ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ, ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ, ಕರುಣಿಸೋ ರಂಗ ಕರುಣಿಸೋ. ಭಗವಂತನ ನಾಮಸ್ಮರಣೆ ನಮ್ಮ ಬಾಯಿಂದ ಬರಬೇಕು ಅಂದರೆ ಅದು ಭಗವಂತನ ಅನುಗ್ರಹದಿಂದ ಬರುವಂಥದ್ದು. ಆ ದೇವರಲ್ಲೇ ಕೇಳಬೇಕಂತೆ, ಸ್ವಾಮಿ ನಿನ್ನ ನಾಮ ಕಾಲ ಕಾಲಕ್ಕೆ ನಾವು ಯಾವುದೇ ಕೆಲಸ ಮಾಡಲಿ ಎಲ್ಲ ಕೆಲಸಗಳಲ್ಲೂ ಭಗವಂತನ ರೂಪಗಳಿದ್ದಾವೆ. ನಿತ್ಯ ಕರ್ಮಗಳಲ್ಲಿ ಭಗವಂತನ ಉಪಾಸನೆ ಅಂತ ಇದೇ ನಮ್ಮ ಹರಿಕಥಾಮೃತ ಸಾರದಲ್ಲಿ ಮುಂದೆ ಹೇಳ್ತಾರೆ. ಬೇಕಾದಷ್ಟು ರೂಪಗಳನ್ನು ಹೇಳಿದ್ದಾರೆ. ಸ್ನಾನ ಮಾಡಬೇಕಾದರೆ, ಮೃತ್ತಿಕಾ ಶೌಚ ಮಾಡಬೇಕಾದ್ರೆ, ತುಳಸಿಗೆ ನಮಸ್ಕಾರ ಮಾಡಬೇಕಾದ್ರೆ, ಗೋಪೀಚಂದನ ಧಾರಣೆ ಮಾಡಬೇಕಾದ್ರೆ, ಶಂಖಚಕ್ರ ಮುದ್ರಾ ಧಾರಣೆ ಮಾಡುವಂತಹ ಸಂದರ್ಭದಲ್ಲಿ, ಗಂಧ ಹಚ್ಚಿಕೊಳ್ಳಬೇಕಾದ್ರೆ, ಊಟ ಮಾಡಬೇಕಾದ್ರೆ, ತಾಂಬೂಲವನ್ನು ಸ್ವೀಕಾರ ಮಾಡಬೇಕಾದ್ರೆ, ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ಕಾಡಿನಲ್ಲಿ ಹೋಗಬೇಕಾದ್ರೆ ನರಸಿಂಹದೇವರು ಸ್ಮರಣೆ ಮಾಡಬೇಕು. ಎಷ್ಟು ಹೇಳ್ತಾರೆ ಜಗನ್ನಾಥದಾಸರು ಅಂದರೆ, ಕಾಲ ಕಾಲಕ್ಕೆ ಭಗವಂತನ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರ ಎಲ್ಲ ಪಾಪಗಳನ್ನು ಕಳೆದು ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಮುಂದೆ ಹೇಳ್ತಾರೆ, ಭಗವಂತನ ನಾಮ ಎಂಥದ್ದು ಅಂದರೆ ಪಾಪ ಕಳೆಯೋದಷ್ಟೇ ಅಲ್ಲ, ಮತ್ತಿನ್ನೇನು ಮಾಡ್ತದೆ ಭಗವಂತನ ಹೆಸರು ನಾಮ ಅಂತ ಕೇಳಿದರೆ, ಕಾಮಧೇನು ಸುಕಲ್ಪತರು ಚಿಂತಾಮಣಿ ತಾಮಣಿ ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವುವುದಲ್ಲದೆ ಸೇವೆ ಮಾಳ್ಪರಿಗೆ. ಶ್ರೀಮುಕುಂದನ ಪರಮ ಮಂಗಲ ನಾಮ ನರಕಸ್ಥರನು ಸಲುಹಿತು, ಪಾಮರರ ಪಂಡಿತರೆನಿಸಿ ಪುರುಷಾರ್ಥಗಳ ಕೊಡುತಿಹದು. ನೋಡಿ, ಭಗವಂತನ ನಾಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅನ್ನಲಿಕ್ಕೆ ಇಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ. ಕಾಮಧೇನು ಮತ್ತು ಕಲ್ಪವೃಕ್ಷ ಎರಡಿದೆ. ಕಾಮಧೇನು ಅಂದ್ರೇನು? ನಾವೇನು ಕಾಮನೆ ಮಾಡ್ಕೊತೀವೋ, ಏನು ಆಸೆಯನ್ನು ಪಡ್ತೀವೋ ಅದು ಕೊಡುವಂತಹ ಕಾಮಧೇನು. ಅದು ಎಲ್ಲವನ್ನೂ ಕೊಡ್ತದೆ ಗೋವು. ಅದೇ ಕಲ್ಪವೃಕ್ಷ ಅಂದರೆ ಕಲ್ಪನೆಯನ್ನು ಮಾಡಿಕೊಂಡಿದ್ದನ್ನು ಕೊಡ್ತದೆ. ಇಷ್ಟೇ ವ್ಯತ್ಯಾಸ. ಕಾಮಧೇನು ಎಲ್ಲ ಕಡೆ ಬರ್ತದೆ, ಕಲ್ಪವೃಕ್ಷ ಒಂದೇ ಕಡೆ ಇರ್ತದೆ. ಇದು ನಾವು ಲೋಕದಲ್ಲಿ ಎಲ್ರಿಗೂ ತಿಳಿದಿರುವಂಥ ವಿಷಯ. ಆದರೆ ಭಗವಂತ ಕಾಮಧೇನುವೂ ಹೌದು, ಕಲ್ಪವೃಕ್ಷವೂ ಹೌದು. ಯಾಕೆ? ಎಲ್ಲ ಕಡೆ ಇದ್ದಾನೆ ಭಗವಂತ.
ಭಗವಂತ ಇಲ್ಲದೆ ಇರುವಂಥ ಜಾಗವೇ ಎಲ್ಲೂ ಇಲ್ಲ. ಎಲ್ಲವೂ ಕೊಡ್ತಾನೆ, ಎಲ್ರಿಗೂ ಕೊಡ್ತಾನೆ. ನಿಮ್ಮಂಥವ್ರಿಗೆ ಅಷ್ಟೇ ಅಲ್ರಿ, ಬ್ರಹ್ಮಾದಿ ದೇವತೆಗಳಿಗೆ ಲಕ್ಷ್ಮಿಯಿಂದ ಮೊದಲುಗೊಂಡು ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಎಂಥ ಕಲ್ಪವೃಕ್ಷ! ದೇವಲೋಕದ ಕಲ್ಪವೃಕ್ಷಕ್ಕಿಂತಲೂ ಕಾಮಧೇನುವಿಗಿಂತಲೂ ಕೋಟಿ 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 ಪಟ್ಟು ಎತ್ತರದಲ್ಲಿರುವಂಥವನು ಭಗವಂತ. ಅಮರೇಂದ್ರ ಲೋಕದಿ, ಅದಕ್ಕೆ ಹೇಳ್ತಾರೆ ಕಾಮಧೇನು ಸುಕಲ್ಪತರು ಚಿಂತಾಮಣಿ. ಚಿಂತಿತವಾದ ಮಣಿ, ನಾವೇನು ಚಿಂತನೆ ಮಾಡ್ತೀವೋ ಅದನ್ನು ಕೊಡುವಂತಹ ಮಣಿ ಅದು. ಅಲ್ಲಿ ದೇವಲೋಕದಲ್ಲಿದೆ. ಆ ದೇವತೆಗಳೆಲ್ಲ ಅದನ್ನು ಬಳಸ್ತಾರೆ. ಇಂದ್ರಾದಿಗಳು ದೇವತೆಗಳು. ಅವರಿಗೆ ಅದಷ್ಟೇ ಇದ್ದರೆ ನಮಗೆ ಭಗವಂತನೇ ಇದ್ದಾನೆ ಅಂತಾರೆ ಜಗನ್ನಾಥದಾಸರು. ಭಗವಂತನ ನಾಮ ಇದೆ ನಮಗೆ. ಭಗವಂತನ ನಾಮವೇ ನಮಗೆ ಕಾಮಧೇನು ಕಲ್ಪತರು ಚಿಂತಾಮಣಿ ಅಂದರು. ಸೇವೆ ಮಾಡ್ಪರಿಗೆ, ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ, ಸೇವೆ ಮಾಡ್ತಾರೋ ಅವರಿಗೆ ಕಾಮಿತಾರ್ಥಗಳ, ಅಪೇಕ್ಷಿತಗಳಾದ ಎಲ್ಲ ಪದಾರ್ಥಗಳನ್ನು ಇಹಲೋಕದಲ್ಲೂ ಸುಖ ಕೊಡ್ತಾನೆ ಭಗವಂತ, ಪರಲೋಕದಲ್ಲೂ ಸುಖ ಕೊಡ್ತಾನೆ. ಈವುದಲ್ಲದೆ, ಕೊಡಬಲ್ಲದಲ್ಲದೆ ಜೊತೆಗೆ ಶಾಶ್ವತವಾದ ಸ್ವರ್ಗ ಸುಖ ಅದನ್ನೂ ಭಗವಂತ ಕೊಡ್ತಾನೆ ಅವರವರ ಯೋಗ್ಯತಾನುಸಾರವಾಗಿ. ಶ್ರೀಮುಕುಂದನ, ಮುಕುಂದ ಅಂದರೆ ಯಾಕೆ ಬಳಸಿದ್ರಿ ಈ ಶಬ್ದವನ್ನು? ಮೋಕ್ಷಪ್ರದನಾದಂತಹ ಭಗವಂತನ ಪರಮ ಮಂಗಲ ನಾಮ. ಭಗವಂತನ ನಾಮಗಳಿದ್ದಾವೆ, ಅನೇಕ ನಾಮಗಳು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ನರಸಿಂಹ, ವಾಮನ, ಯಜ್ಞಪುರುಷ, ಮಹಿದಾಸ, ದತ್ತ, ಅನೇಕ ಹೆಸರುಗಳಿದ್ದಾವೆ ಭಗವಂತನದು. ಆ ನಾಮಗಳನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೇನಾಗತ್ತೆ? ಕಾಮಧೇನು ಕಲ್ಪತರು ಚಿಂತಾಮಣಿ, ಜೊತೆಗೆ ನರಕಸ್ಥರನು, ನರಕದಲ್ಲಿರುವಂಥವರನ್ನು ಸಲಹಿತು, ನರಕದಿಂದ ದೂರ ಮಾಡಿ ಸ್ವರ್ಗಲೋಕಕ್ಕೆ ಸೇರಿಸಿ ಸುಖಪಡಿಸುವಂತಹ ಮಾಡುವಂಥದ್ದು. ಪಾಮರರನ್ನು, ವಿಷಯಾಸಕ್ತಿಯಲ್ಲಿ ಮುಳುಗಿರುವಂಥವರು ನಾವೆಲ್ಲ, ನಮ್ಮಂಥ ಪಾಮರರನ್ನು, ಜೊತೆಗೆ ಆ ಪಾಮರರೇನಾಗ್ತಾರೆ? ಭಗವಂತನ ನಾಮದಿಂದ ಮಹಾ ಪಂಡಿತರಾಗ್ತಾರೆ. ಪಂಡಿತರೆನಿಸಿ ಅವರನ್ನು ಒಳ್ಳೆ ವಿದ್ವಾಂಸರನ್ನಾಗಿ, ವೇದಶಾಸ್ತ್ರ ಓದಿದವರನ್ನಾಗಿ ಮಾಡಿಸಿ ಪುರುಷಾರ್ಥಗಳ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನು ಕೊಟ್ಟು ಕೊಡುತಿಹದು, ಅನುಗ್ರಹ ಮಾಡ್ತಾನೆ ಭಗವಂತ. ಅಂದರೆ ಈ ನಾಮದ ಮಹಿಮೆಯನ್ನು ಹೇಳಿಸ್ತಾರೆ. ತಚ್ಛುತ್ವ ನರಕಾಸ್ತಾಸ್ತೆ ಹರೇರ್ನಾಮಾಮೃತಂ ಶುಭಂ ಮುಕ್ತಾಸ್ತು ಯಾತನಾಸ್ಥಾನಾತ್ ಮೃತ್ಯುಪಾಶಾಶ್ಚ ಸರ್ವಶಃ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ನಾರಾಯಣದ ಶಬ್ದ ನಾರದರು ಹೇಳಿದ ಕೂಡಲೇ ನರಕದಲ್ಲಿರುವಂತಹ ಎಲ್ಲ ಜೀವಿಗಳು ಉದ್ಧಾರ ಆಗ್ತಾ ಇದ್ದಾರಂತೆ. ಭಗವಂತನ ನಾಮಸ್ಮರಣೆಗೆ ಅಷ್ಟೊಂದು ಶಕ್ತಿ ಇದೆ. ಅದರಲ್ಲೂ ಕಲಿಯುಗದಲ್ಲಿ 2 ಮಾಡಿದರೆ ಸಾಕು ಅಂತಾರೆ ಶ್ರೀಪಾದರಾಜರು. ಗಾನ ಮತ್ತು ದಾನ ಇವೆರಡು ಮಾಡಿದರೆ ಕೈಗೂಡುವನು ರಂಗವಿಠಲ. ಶ್ರೀಪಾದರಾಜರ ಮಾತಿದು. ಗಾನ, ಹರಿನಾಮ ಸ್ಮರಣೆಯನ್ನು ಮಾಡಬೇಕು, ನಿತ್ಯದಲ್ಲಿ ಮಾಡಬೇಕು. ಅದಕ್ಕೆ ಸಮಯ, ಹೊತ್ತು ಅವ್ಯಾವೂ ಇಲ್ಲ. ಎಲ್ಲ ಸಮಯದಲ್ಲೂ, ಎಲ್ಲ ಕಾಲದಲ್ಲೂ, ಎಲ್ಲ ಅವಸ್ಥೆಯಲ್ಲೂ ಅವಶ್ಯವಾಗಿ ಭಗವಂತನ ಸ್ಮರಣೆ ಮಾಡಬೇಕು. ಇನ್ನು 2ನೇದ್ದು ದಾನ. ಯಥೇಚ್ಛವಾಗಿ ದಾನ ಮಾಡಬೇಕು. ಆ ದಾನ ಮತ್ತು ಗಾನ ಇವೆರಡು ಮಾಡಿದರೆ ಕಲಿಯುಗದಲ್ಲಿ ಭಗವಂತನ ವಿಶೇಷ ಅನುಗ್ರಹ ಆಗ್ತದೆ ಅಂತಾರೆ. ಅದನ್ನೇ ಇಲ್ಲಿ ಹೇಳಿದರು. ಕಾಮಧೇನು ಸುಕಲ್ಪತರು, ಆ ಚಿಂತಾಮಣಿ ಇದ್ದಾಗ ಭಗವಂತನ ನಾಮವನ್ನು ಯಾರು ಹೇಳ್ತಾರೋ ಅವ್ರಿಗೇನಾಗತ್ತೆ? ಪಾಮರರ ಪಂಡಿತರನಿಸಿ ಪುರುಷಾರ್ಥಗಳ ಕೊಡುತಿಹದು. ಭಗವಂತನ ಅನುಗ್ರಹವನ್ನು ತಂದುಕೊಡುವಂತಹ ಶಕ್ತಿ ಆ ನಾಮಕ್ಕಿದೆ. ಎಲ್ಲವನ್ನ ಕಳೆದು ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಮುಂದೆ ಹೇಳ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ಎಷ್ಟು ವಿವರಣೆ ಮಾಡ್ತಾರೆ ಜಗನ್ನಾಥದಾಸರು ಅಂದರೆ ಚಿಕ್ಕ ಚಿಕ್ಕ ಅಂಶಗಳನ್ನು ಎತ್ತಿ ಎತ್ತಿ ತೋರಿಸ್ತಾರೆ. ಭಗವಂತನ ಅತ್ಯದ್ಭುತವಾದ ಮಹಿಮಾ ಎಷ್ಟಿದೆ, ಎಷ್ಟು ಕಿವಿಗೆ ಇಂಪಾಗಿ ಆಗುವಂತಹ ಭಗವಂತನ ಗುಣಗಳನ್ನು ತಿಳಿಸ್ತಾರೆ.
ನೋಡಿ ಹೇಳ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು. ನಾವೇನು ಮಾಡ್ತೀವಿ, ಇದನ್ನು ಮಾಡೋಂಥ ವಿಧಾನ ಹೇಳ್ತಾರೆ. ಮನಸ್ಸಿನಲ್ಲಿ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ದಿವ್ಯವಾದ ಪೂಜಾ ಯೋಗ್ಯವಾದಂತಹ ಜಡ ಪದಾರ್ಥಗಳು ಭಗವಂತನಿಗೆ ಅಶುಭಗಳಾದ್ದರಿಂದ ಪ್ರತಿಮಾಕಾರನಾದ ಪರಮಾತ್ಮ ಪೂಜಾ ಸಾಧನ ದ್ರವ್ಯಗಳಲ್ಲಿ ತದ್ವಾಚ್ಯನಾಗಿ ತದಾಕಾರನಾಗಿ ಇದ್ದು ಅನುಗ್ರಹವನ್ನು ಮಾಡ್ತಾನೆ ಅಂತ ಯಾರು ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ನೈವೇದ್ಯವನ್ನು ಮಾಡೋದು ಅಂತ ಇದೆ. ನೈವೇದ್ಯ ಮಾಡೋದು ಅಂದರೆ ಏನು? ಮಂತ್ರ ಹೇಳಿಬಿಟ್ರೆ ನೈವೇದ್ಯ ಆಗೋದಿಲ್ಲ, ಅಥವಾ ಸ್ತೋತ್ರ ಹೇಳಿದರೆ ನೈವೇದ್ಯ ಆಗೋದಿಲ್ಲ, ಅಥವಾ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೂ ನೈವೇದ್ಯ ಆಗೋದಿಲ್ಲ, ಅಥವಾ ಕಣ್ಣು ಮುಚ್ಚಿ ಕೈ ಮುಗಿದುಕೊಳ್ಳೆ ನೈವೇದ್ಯ ಆಗೋದಿಲ್ಲ, ಅಥವಾ ಅಲ್ಲಿ ಕೂತಿರೋವಂಥವ್ರನ್ನೆಲ್ಲ ಹೊರಗೆ ಕಳಿಸಿ ನಾವು ಹೊರಗೆ ಬಂದು ಅರ್ಧ ಗಂಟೆ ಬಿಟ್ಟು ಒಳಗೆ ಹೋದರೆ ಅದು ನೈವೇದ್ಯ ಆಗೋದಿಲ್ಲ. ಮತ್ತು ನೈವೇದ್ಯ ಆಗೋದು ಯಾವಾಗ? ಅದಕ್ಕೆ ಹೇಳಿದರು ಜಗನ್ನಾಥದಾಸರು, ನೋಡಪ್ಪ ಸರಿಯಾಗಿ ತಿಳ್ಕೊ, ದ್ಯುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು. ಯಾವಾಗ ಸಂತೈಸ್ತಾನೆ ಭಗವಂತ ಅಂದರೆ ಅನುಸಂಧಾನ ಪೂರ್ವಕವಾಗಿ ನೈವೇದ್ಯ ಮಾಡಿದಾಗ ಸಂತೈಸ್ತಾನೆ. ಹೆಂಗೆ ನೈವೇದ್ಯ ಮಾಡುವಂಥದ್ದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅನೇಕ ಪದಾರ್ಥಗಳನ್ನು ಅಡುಗೆ ಮಾಡಿರ್ತಾರೆ. ಅನ್ನ, ಹುಳಿ, ಸಾರು, ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಚಟ್ನಿ, ಅನೇಕ ಪದಾರ್ಥಗಳನ್ನು ಮಾಡಿಟ್ಟಿರ್ತಾರೆ. ಅಲ್ಲಿ ಎಲ್ಲ ಭಗವಂತನ ರೂಪಗಳಿದ್ದಾವೆ. ಇದೇ ಜಗನ್ನಾಥದಾಸರು ಮುಂದೆ ಹೇಳ್ತಾರೆ, ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದೊಳು ಭಾರತೀಯು ನಾರಾಯಣನು ಸರ್ವತ್ರ. ಅನೇಕ ರೂಪಗಳಿದ್ದಾವೆ ನೈವೇದ್ಯ ಮಾಡುವಂತಹ ಪದಾರ್ಥಗಳಲ್ಲಿ. ನಾವು ಪೂಜಾ ಮಾಡ್ತಿರುವಂತಹ ಪ್ರತಿಮೆಯಲ್ಲೂ ಭಗವಂತನ ಸನ್ನಿಧಾನ ಇದೆ, ಸಾಲಿಗ್ರಾಮದಲ್ಲೂ ಭಗವಂತನ ಸನ್ನಿಧಾನ ಇದೆ. 5535 ರೂಪದಿಂದ ಭಗವಂತ ಕಾದ ಕಾಂಚನ, ಹೇಗೆ ಕಾದಿರುವಂಥ ಕಾಂಚನದಲ್ಲಿ ಹೇಗೆ ಜ್ವಲಿಸ್ತದೋ ಆ ಪ್ರಭೆ, ಆ ರೀತಿಯಲ್ಲಿ ಭಗವಂತ ಸಾಲಿಗ್ರಾಮದೊಳಗಿಪ್ಪ ಅಂತಾರೆ ಇದೇ ಜಗನ್ನಾಥದಾಸರೇ. ಅಂದರೆ ನೈವೇದ್ಯ ಅಂದರೆ ಏನು? ಅಲ್ಲಿರುವಂತಹ 5535 ರೂಪಗಳು, ವಿಶಿಷ್ಟವಾದ ಸನ್ನಿಧಾನೋಪೇತವಾಗಿರುವಂತಹ ಸಾಲಿಗ್ರಾಮದಲ್ಲಿ ಭಗವಂತನ ರೂಪಗಳಿದ್ದಾವೆ. ಅನ್ನ ಮಾಡಿದ್ದಾರೆ ಉದಾಹರಣೆಗೆ ನೈವೇದ್ಯಕ್ಕೆ, ಆ ಅನ್ನದಲ್ಲಿ ಕೇಶವನ ರೂಪ ಇದೆ. ಕೇಶವನ ರೂಪ ಮತ್ತು ಸಾಲಿಗ್ರಾಮದಲ್ಲಿರುವಂತಹ ರೂಪ ಎರಡೂ ಒಂದೇ ಆಗುವಂಥದ್ದು. ಐಕ್ಯ ಚಿಂತನೆ ಅಂತ ಕರೀತಾರೆ ಅದಕ್ಕೆ. ಆ ಐಕ್ಯ ಚಿಂತನೆ ಮಾಡೋದೇ ನಿಜವಾದ ನೈವೇದ್ಯ. ಸಾರಭೂತವಾಗಿ ಭಗವಂತ ಆ ಪದಾರ್ಥಗಳಲ್ಲಿ ತನ್ನ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅದನ್ನು ನಿಜವಾಗ್ಲೂ ನೈವೇದ್ಯ ಅಂತ ಕರೆಯೋದು. ಹೀಗೆ ಯಾರು ಎಲ್ಲ ಪದಾರ್ಥಗಳಲ್ಲಿ, ಎಲ್ಲ ಕೆಲಸಗಳಲ್ಲಿ ಭಗವಂತನ ರೂಪಗಳನ್ನು ಯಾರು ಅನುಸಂಧಾನಪೂರ್ವಕವಾಗಿ ಚಿಂತನೆ ಮಾಡ್ತಾರೋ, ಭಗವಂತ ಗುಣಪೂರ್ಣ, ನಿರ್ದೋಷಿಯಾದಂಥವನು, ಸರ್ವತಂತ್ರ ಸ್ವತಂತ್ರನಾದಂಥವನು, ರಮಾ ಬ್ರಹ್ಮಾದಿ ರುದ್ರಾದಿಗಳಿಂದ ವಂದಿತನಾದಂಥವನು, ನನ್ನ ಹೃದಯ ಕಮಲದಲ್ಲಿ ಇರುವಂತಹ ಭಗವಂತನ ರೂಪ, ಅದಕ್ಕೆ ಎಲ್ಲ ಪದಾರ್ಥಗಳಲ್ಲಿರೋ ಭಗವಂತನ ರೂಪಕ್ಕೂ ಐಕ್ಯ ಚಿಂತನೆ ಮಾಡುವಂಥದ್ದು. ಎಲ್ಲವೂ ಒಂದೇ. ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅನ್ನುವಂತಹ ಅನುಸಂಧಾನವನ್ನು ಯಾರು ಮಾಡ್ತಾರೋ, ನೀರಿದೆ, ನೀರಿನಲ್ಲೂ ಭಗವಂತರ್ಗತ ಕೃಷ್ಣ ಇದ್ದಾನೆ, ಅಲ್ಲಿರುವಂಥ ರೂಪಕ್ಕೂ ಭಗವಂತ ಸಾಲಿಗ್ರಾಮದಲ್ಲಿರುವಂಥ ರೂಪಕ್ಕೂ ಯಾವ ವ್ಯತ್ಯಾಸ ಇಲ್ಲ ಅಂತ ಯಾರು ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಪೂಜಾ ಮಾಡ್ತಾರೋ ಅವರಿಗೇನು ಮಾಡ್ತಾನೆ ಗೊತ್ತಾ ಭಗವಂತ? ಅವರಲ್ಲಿರುವಂತಹ ತಾನೇ ಹೋಗಿ ನಿಂತು ಅವರಿಗೆ ಅನುಗ್ರಹವನ್ನು ಮಾಡಿ ಹೇಗೆ ಮಾಡ್ತಾನವನು? ಅವರ ಎಲ್ಲ ಪಾಪಗಳನ್ನು ಕದ್ದು ನಾವು ಕೊಡ್ತಿರುವಂತಹ ಭಗವಂತನಿಗೆ ಏನು ಮಾಡ್ತಾ ಇದ್ದೀವಿ? ಸದ್ಗುಣವಾ, ಅವರಲ್ಲಿರುವಂತಹ ಸದ್ಗುಣವನ್ನು ಕೊಟ್ಟು ಅವರಿಗೆ ವಿಶೇಷವಾಗಿ ಕದ್ದವರ ಅಘವ, ಅವರ ಎಲ್ಲರ ಅಘರವನ್ನು ಅಂದರೆ ಪಾಪವನ್ನು ಕದೀತಾನಂತೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ನಾರಾಯಣ ಅನ್ನುವಂತಹ ಪ್ರಸಿದ್ಧನಾದ ಚೋರ ಇದ್ದಾನಂತೆ, ಕಳ್ಳ ಇದ್ದಾನಂತೆ. ಜಗತ್ತಿನಲ್ಲಿ ಅಂತಹ ಕಳ್ಳ ಯಾರೂ ಇಲ್ಲಂತೆ.
ಅದು ಭಗವಂತ ಮಾತ್ರ ಅಂತ. ಯಾಕೆ? ಎಲ್ಲ ಭಕ್ತರು ಮಾಡುವಂತಹ ಪಾಪಗಳನ್ನು ಕದೀತಾನಂತವನು, ಕದ್ದು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಅದೇ ಮಾತನ್ನೇ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದರು. ಅವರ ಪಾಪಗಳನ್ನು ಕದ್ದು ಅಹಂಕಾರ ಮಮಕಾರದಿಂದ ಕೂಡಿರುವಂತಹ ಏನವರ ಮನಸ್ಸಿದೆ ಅಲ್ಲ, ಅದನ್ನೆಲ್ಲ ಸ್ವಚ್ಛ ಮಾಡಿ ಪಾಪವನ್ನು ಓಡಿಸಿ ಅವರ ಪಾಪಗಳನ್ನು ಕದ್ದು ಏನು ಮಾಡ್ತಾನೆ ಭಗವಂತ? ದಿವ್ಯ ಜ್ಞಾನವನ್ನು ಕೊಟ್ಟು ಕಾಪಾಡ್ತಾನೆ. ನೋಡಿ, ಅನುಸಂಧಾನಪೂರ್ವಕವಾಗಿ ಪೂಜಾ ಮಾಡಿದರೆ, ನಾನು ಒಂದು ಉದಾಹರಣೆ ನೈವೇದ್ಯದ್ದು ಹೇಳಿದ್ದು, ಹೀಗೆ ಅನುಸಂಧಾನಪೂರ್ವಕವಾಗಿ ಅತಿಥಿ ಬಂದಿರ್ತಾನೆ ಮನೆಗೆ, ಬಂದಿರುವಂಥ ಅತಿಥಿಯಲ್ಲಿ ಭಗವಂತನ ಸನ್ನಿಧಾನ ಇದೆ. ವಿಶೇಷವಾಗಿ ಭಕ್ತಿ ಆದರದಿಂದ ಆ ಅತಿಥಿಯನ್ನು ಕಾಣಬೇಕು ಅಂತಾರೆ. ಆ ಅತಿಥಿಯಲ್ಲೇ ಭಗವಂತ ಇದ್ದಾನೆ. ಆ ಭಗವಂತನ ಅನುಸಂಧಾನವನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ, ದಿವ್ಯ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅನಘನೆಂದೆನಿಸಿ ಪಾಪವನ್ನು ತೆಗೆದುಕೊಂಡ್ರು ಅವನೇನಾಗಿದ್ದಾನೆ? ಭಕ್ತರಿಂದ ಪಾಪವನ್ನು ಸ್ವೀಕಾರ ಮಾಡಿದ್ರೂ ಸಹಿತ ನಿರ್ದೋಷಿ ಅಂತ ಅನಿಸ್ಕೊಂಡಿದ್ದಾನೆ. ಅದೇ ದೇವರ ವೈಭವ, ಭಗವಂತನ ವೈಶಿಷ್ಟ್ಯ ಅಂತ ಹೇಳಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ.